ಒಳ್ಳೆಯ ಮಾತಿನಿಂದ ಸ್ವರ್ಗದ ಪೀಠವನ್ನು ಬಿಟ್ಟುಕೊಡು. ಯಾಕೆ ಈ ಬಾರಿ ಸಮರ್ಥ ನಾಯಕನನ್ನು ಕೂಡಿಕೊಂಡು ನಿನ್ನದಾದಂತ ಹರಿಗೆ ಹರಿಯಾಗಿ ಬಂದಿದ್ದೇವೆ. ಬಿಟ್ಟುಕೊಡು, ಇಲ್ಲವಾದರೆ
ಆದ್ರಿಂದ ಸ್ವರ್ಗ ನರಕ ವ್ಯತ್ಯಾಸ ಅವರ ಮನಸ್ಸು ಮತ್ತೆ ಮನೆಯಲ್ಲಿ ಇರುವಂತದ್ದು. ಈ ಲೋಕವನ್ನು ಬಯಸಿ ಬಂದಂತನಿಗೆ ಸಾರಿ ಹೇಳೋದು ಹಿಂದೆ ಹೋದ್ರೆ ಲೇಸು. ಇದು ವಜ್ರಾಯುಧ ನಾವು ಯಾವುದು ಇಲ್ಲಿ ಇದೆಯೋ ಅದು ನಮ್ಮ ಭೂಲೋಕದಲ್ಲಿ ಇಲ್ಲ. ಎಂತಾದ್ರೂ ಸ್ವರ್ಗ ಆಗ್ತದೆ. ಯಾವುದು ಭೂಲೋಕದಲ್ಲಿ ಇಲ್ಲವ ಅದನ್ನು ಪಡೆಯುವುದಕ್ಕಾಗಿ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಹಾಗೆ ಅಲ್ಲಿ ಇಲ್ಲದನ್ನು ನಾವು ಪಡೆಯಬೇಕು. ಒಂದು ಸೃಷ್ಟಿಯ ನಿಯಮ ಗೊತ್ತದ ಏನು? ಎಲ್ಲಿ ಯಾವುದು ಹೇಗೆ ಇರಬೇಕು ಹಾಗ ಇದ್ರೆ ಮಾತ್ರ ಅದನ್ನು ಪ್ರಕೃತಿ ಅಂತ ಹೇಳಿ. ಈ ಸ್ವರ್ಗದಲ್ಲಿ ಇದು ಇದ್ರೆ ಚಂದ, ಅಲ್ಲಿ ಇದ್ದಾದೆಲ್ಲ ಇದ್ರೆ ಚಂದ. ಸ್ವರ್ಗದಲ್ಲಿ ಇದ್ದು ಅನುಭವಿಸುವುದಕ್ಕಾಗದೇ ಇದ್ರೆ ನಾವು ಹುಟ್ಟಿ ಏನು ಪ್ರಯೋಜನ ಅಲ್ವಾ? ಈಗ ಅದಕ್ಕಾಗಿ ಸ್ವರ್ಗದಲ್ಲಿ ಇದ್ದುದು ಸ್ವರ್ಗದಲ್ಲೇ ಅನುಭವಿಸೋಣ ಎನ್ನುವ ಆಶೆಯಿಂದ ಬಂದ ಮೂರು ಮೂರ್ತಿಗಳ ನಿಯಮ ಏನು ಗೊತ್ತದ? ಏನು? 100 ಯಾಗ ಮಾಡಬೇಕು, ಸ್ವರ್ಗದ ಸಿಂಹಾಸನ ಏರ್ಬೇಕು, ಒಂದು ಮನ್ನಂತರ ಕಾಡಬೇಕು. ಅದರಂತೆ ನಾನು ಪ್ರಯತ್ನ ಮಾಡಿ ಬಂದಿದ್ದೇನೆ ವಿನ ನೇರವಾಗಿ ನಿನ್ನ ಹಾಗೆ ಬರಲಿಲ್ಲ. ನೀನು 100 ಯಾಗ ಮಾಡಿರಬಹುದು. ನಾವು ಜ್ಯೇಷ್ಠರು. ನಿನ್ನ ಅಪ್ಪನಿಗೆ 13 ಮಂದಿ ಹೆಂಡತಿಯರು, ತಿಥಿ ಅತಿಥಿ. ನಾವು ತಿಥಿ ಕುಲದಲ್ಲಿ ಹುಟ್ಟಿದವ, ನೀವು ತಂಗಿಯ ಮಗ. ಆದ ಕಾರಣ ಬಿಟ್ಟು ಕೊಡುವುದು ಇಬ್ಬರಲ್ಲ. ಹಿರಿಯ ಮಕ್ಕಳ ಮಗನಾದ ನಾನಿರುವಾಗ ಈ ಪಟ್ಟಕ್ಕೆ ಯೋಗ್ಯರು ನೀವ. ಇದು ಅಪ್ಪ ಅರ್ಜಿಸಿದ ಸಂಪರ್ಕ ಅಲ್ವಾ? ಈಗ ಪಿತ್ರಾರ್ಜಿತವಾಗಿ ನನಗೆ ಬಂದಿತ್ತು, ನಾನು ಕೂಡ ಬಾಲ್ದಾರ ಅಂತ ನಿರೀಕ್ಷೆ ಕಟ್ಟಿರ್ಬೋದು. ಇದು ನಮ್ಮ ಅಪ್ಪ ಕೊಟ್ಟದ್ದಲ್ಲ, ನಾನು ಸ್ವಾರ್ಜಿತವಾಗಿ ಅರ್ಜಿಸಿದ್ದು. ನಾವು ಹಿರಿಯ ಬಾದಿಗಳು, ಅದಕ್ಕೆ ಇದಕ್ಕೆ ಸಂಬಂಧ ಬರ್ತದೆ ಅಲ್ವಾ? ಹಾಗೆ ನನಗೆ ಗೊತ್ತುಂಟು ನೀನು ಹಾಗೆ ಮಾತಾಡ್ತಿದ್ದ ಗೊತ್ತು ನನಗೆ. ನಿಜ ಮಾತಾಡುದು. ಅಪ್ಪನದ್ದಲ್ಲ ನಾನು ಸಂಪಾದಿಸಿದ್ದು ಉಂಟು. ಅದಕ್ಕೆ ನಾನು ಸೇವೆಯನ್ನು ಕೂಡಿಕೊಂಡು ಬಂದ. ಅದು ಯಾರು ಕೇಳಬೇಕು? ಯಾರು ಕೇಳಬೇಕು? ಯಾರು? ಅಲ್ವಾ? ಆದರೆ ಮಗನಾಗಿ ಕೇಳುವುದಕ್ಕೆ ಬಂದದ್ದಲ್ಲ, ಅರ್ಹತೆ ಯೋಗ್ಯತೆಯನ್ನು ಹೊಂದಿ ಬಂದದ್ದು. ತಾರಕಾಸುರನಿರುವಾಗಲೂ ಹಿರಿಯ ಪಟ್ಟಣವಾದಂತಹ ತಾರಕಾಸುರನಿರುವಾಗ ಈ ಪಟ್ಟಕ್ಕೆ ಯೋಗ್ಯರು ನೀವು. ಬಿಟ್ಟು ಕೊಡುವುದೇ ಪರವ. ಇದು ಕೇಳಿಕೆ ಅಲ್ಲ, ವಿನಂತಿ ಅಲ್ಲ, ಆಜ್ಞೆ. ನಾನು ನಿನ್ನದನ್ನು ಶ್ರೇಷ್ಠತ್ವ ಜ್ಯೇಷ್ಠತ್ವ ಉಂಟಂತೆ ಗೌರವ ಬೇಕು, ಗೌರವ ಬೇಕು. ನನಗೆ ಅದೆಲ್ಲ ಗೊತ್ತು. ಗೌರವ ಬಾಯಿಯಲ್ಲಿ ಹೇಳಿದರೆ ಸಾಲದು. ನನಗೆ ಪೀಠ ನೀಡಿ ಪೂಜೆ ಮಾಡಿ, ಪಾದ ಪೂಜೆ ಮಾಡಿ, ತೀರ್ಥವನ್ನು ನೀನು ಕುಡಿ ಸ್ನಾನ ಮಾಡು, ಒಳ್ಳೆಯದಾಗ್ತದೆ. ಎಲ್ಲ ನಡೆಯುವುದು ಯಾವುದರಲ್ಲಿ? ನಾಲಿಗೆ ಮಾತು ಸರಿಯಾಗಿ ಉಳ್ಳವರಿಗೆ ಯಾವ ಮರಣವೂ ಬರುವುದಿಲ್ಲ. ಈಗ ಇಲ್ಲಿ ನಾವು ಅಮೃತಭಾರ ಮಾಡಿದಾಗ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಮೂರು ಮೂರ್ತಿಗಳ ಅಪ್ಪಣೆ, ಒಂದು ಮನ್ವಂತರಕನ ಅಧಿಪತ್ಯ, ಈ ತನ್ಮಧ್ಯೆ ನೀನು ಬಂದದ್ದು ಗೌರವಾನ್ವಿತವಾಗಿ ನಾನು ಬಿಟ್ಟು ಕೊಡಬೇಕು. ಹಿರಿಯ ಬಾದಿಗಳು ಎಲ್ಲ ನಿನಗೆ ಕೊಟ್ಟದ್ದು 3 ಮೂರ್ತಿಗಳಲ್ಲ. ನನಗೆ ಆಗದೇ ಇದ್ದವನು ಅದರಲ್ಲಿ ಒಬ್ಬ ಇದ್ದಾನೆ, ವಿಷ್ಣು ಅಂತ ಅವನಿಗೆ ಹೆಸರು. ಅಸುರ ಇಂಥವನನ್ನು ಕರೀತಾರೆ. ನಿನ್ನನ್ನು ಹೊಡೆದ್ರೆ ಅವ ಬಂದಾನು ಅಂತ ಒಂದು ನಿರೀಕ್ಷೆ ಉಂಟು. ನಿನಗೂ ನಿನಗೆ ಅಧಿಕಾರ ನೀಡಿದ ಹಾಲಿಗೂ ಒಟ್ಟಿಗೆ ಉತ್ತರ ಕೊಡ್ತೇನೆ. ಹಾಗಾದ್ರೆ ಇಲ್ಲಿಂದ ಮೇಲೆ ಕೊಡೋದ್ರಿಂದ ಒಂದು ಅಭಿಯೋಗ ಕಣ್ಣು ಅಲ್ಲಿ ಮೊದಲು ಇಲ್ಲಿ. ಈಗ ಅಲ್ಲಿ ಹೋಗಬೇಕಾದ್ರೆ ಈ ಬೆಟ್ಟಲ್ಲಿ ಗಟ್ಟಿ ನಿಲ್ಬೇಕಾ ಬೇಡ? ಆಗುದಿಲ್ಲ, ಗಟ್ಟಿ ಉಂಟಲ್ಲ. ಹಾಗೆ ಹೇಳಿದ್ದೇನೆ. ಅದೆಂತದ್ದು? ವಜ್ರ ಅದು ಯಾಕೆ? ಇದು ನಿನ್ನ ತಲೆಗೆ ಒಂದು ಹೊಡೆದ್ರೆ ಅಲ್ಲಿಂದ ಮೊದಲುಕೊಂಡು ಪಾದ ತನಕ ನೀನು ಸಿಗಲ್ಪಟ್ರೆ ಮತ್ತೆ ಈ ಬೆಟ್ಟದಿಂದ ಕೆಳಗೆ ಜಾರಿದ್ರೆ ಮೇಲೆ ಬಯಸಿಕೊಂಡು ನೀನು ವಜ್ರಾಯುಧವನ್ನು ಎತ್ತು ಬೇಕಾಗಬೇಡ, ಎತ್ತುವುದಕ್ಕೆ ಕೈ ಬೇಕಾಗಬೇಡ. ಉಂಟು ಕರವಾಳದಿಂದ ಕಲ್ಲು ಏನು ಮಾಡ್ತೀನಿ?
ಮಾಡಿದ್ದೇನೆ, ಇಂತ ಮಾಡಿದ್ದೇನೆ, ಮೆಂತೆ ಕಟ್ಟಿದ್ದೇನೆ. ಆದ್ರೆ ನನ್ನ ಮುಂದೆ ಯಾವುದಾದ್ರೂ ನಡೀತದೋ ಹೇಳು. ಸಾಮರ್ಥ್ಯದ ಮುಂದೆ ತಲೆ ತಗ್ಗಿಸಿದ ರಣದಲ್ಲಿ ಸೋತಿ ಎತ್ತಲ ಓಡಿ ಹೋಗಿದ್ದ. ಒಂದೆರಡಲ್ಲ, ಕೆಳಗಿನ 7 ಮೇಲಿನ 7 ಒಟ್ಟಿಗೆ 14 ಲೋಕಕ್ಕೆ ಇನ್ನು ತಾರಕಾಸುರನೇ ಅಧಿಕಾರಿ. ಈ ವಿಷಯ ಲೋಕ ತಿಳಿಯುವುದಕ್ಕಾಗಿ ಡಂಗುರ ಸಾರಬೇಕು. ನಮ್ಮ ಆಯ್ಕೆ ವಿನಃ ಯಾವುದೇ ಹುಲ್ಲು ಕಡ್ಡಿಯು ಅಲುಗಾಡಕೂಡದು. ಇದು ನನ್ನ